ಮಾನ್ವಿ ಪಟ್ಟಣದ ಟಿಎಪಿಎಂಎಸ್ಸಿಎಸ್ ಆವರಣದಲ್ಲಿ ಸಂಕಲ್ಪ ವಿಕಲಚೇತನರ ಒಕ್ಕೂಟದ ವತಿಯಿಂದ ವಿಶ್ವ ವಿಕಲಚೇತನರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಅಂತ ಒಕ್ಕೂಟದ ಗೌರವಾಧ್ಯಕ್ಷ ದೇಸಾಯಿ ದುದ್ದರ ಬಂಡಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಿಕಲಚೇತನರು ಎದುರಿಸಿರುವ ಸವಾಲುಗಳನ್ನು ಸಮಾಜ ಅರಿತು ಅವರ ಹಕ್ಕುಗಳು, ಗೌರವ, ಸಮಾನತೆ ಮತ್ತು ಸಬಲೀಕರಣಕ್ಕೆ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕಾರ್ಯಕ್ರಮಕ್ಕೆ ಕಲ್ಮಠದ ಪೂಜ್ಯ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ, ಮುಸ್ಲಿಂ ಸಮುದಾಯದ ಧರ್ಮಗುರು ಸೈಯದ್ ಸಜ್ಜದ್ ಹುಸೇನ್ ಮತವಾಲಿ, ಸೇಂಟ್ ಮೇರಿಸ್ ಕ್ಯಾಥೋಲಿಕ್ ಚರ್ಚ್ನ ಫಾದರ್ ವನ್ಸೆಂಟ್ ಸುರೇಶ್ ಅವರ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಅಂತ ತಿಳಿಸಿದರು. ಮಾನ್ವಿ ಶಾಸಕ ಜಿ ಹಂಪಯ್ಯ ನಾಯಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಬೆಂಬಲಿಸಬೇಕು ಅಂತ ಕೋರಿದರು. ವಿಕಲಚೇತನರ ದಿನಾಚರಣೆ ಸ್ಥಳ ಟಿಎಪಿಎಂಸಿ ಆವರಣ ಮಾನ್ವಿ ಪಟ್ಟಣದಲ್ಲಿ. ಏನಂತಂದರೆ, ಸರ್ಕಾರಿ ಮಟ್ಟದಲ್ಲಿ ವಿಕಲಚೇತನರ ದಿನಾಚರಣೆ ಮಾಡ್ತಕ್ಕಂಥದ್ದು ಡಿಸೆಂಬರ್ 3. ಆದರೆ ವಿಕಲಚೇತನರ ದಿನಾಚರಣೆ ಅಂದರೆ ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ, ಒಂದು ಮನೆಯಲ್ಲಿರ್ತಕ್ಕಂಥ ವಿಕಲಚೇತನರಿಗೆ ಏನು ಗೊತ್ತಿರಲ್ಲ. ನಾವು ಅದನ್ನೇ ಒಂದು ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಮಾಡಿ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ನಮ್ಗೆ ಅಂಗವಿಕಲರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತಕ್ಕಂಥ ಒಂದು ಮಾರ್ಗದರ್ಶನ ನಾವು ನೀಡ್ತಕ್ಕಂಥದ್ದು. ಯಾಕಂತಂದರೆ ಅಂಗವಿಕಲರನ್ನ ನಾವು ಒಂದು ದಿನಾಚರಣೆ ಮಾಡೋದ್ರ ಮೂಲಕ, ಒಂದು ಹಬ್ಬ ಮಾಡೋದ್ರ ಮೂಲಕ ಅವ್ರನ್ನ ಕರೆಸಿದರೆ ಅವರಿಗೆ ಒಂದು ಹೆಚ್ಚಿನ ಅರಿವು ಮೂಡಿದಂತೆ ಆಗುತ್ತೆ. ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷ ಡಿಸೆಂಬರ್ 3ನೇ ತಾರೀಕು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸ್ತಾರೆ. ಕರ್ನಾಟಕದಲ್ಲಿ ಬಂದುಬಿಟ್ಟು ಡಿಸೆಂಬರ್ 3ಕ್ಕೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ದಿನಾಚರಣೆ ಆಗುತ್ತೆ. ಡಿಸೆಂಬರ್ ಒಳಗಡೆ, ಡಿಸೆಂಬರ್ ತಿಂಗಳಲ್ಲಿ ತಾಲೂಕು ಮಟ್ಟದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ವಿಕಲಚೇತನ ದಿನಾಚರಣೆ ಆಚರಣೆ ಆಗ್ತವೆ. ಅದೇ ಉದ್ದೇಶದಿಂದ ಈ ಬಾರಿ ನಮ್ಮ ಸಂಕಲ್ಪ ವಿಕಲಚೇತನ ಒಕ್ಕೂಟ ರಾಯಚೂರು ವತಿಯಿಂದ ಮಾನ್ವಿ ಪಟ್ಟಣದಲ್ಲಿ ಇದೇ 13/12/2025 ಶನಿವಾರರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವ ವಿಕಲಚೇತನ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ. ಮಾನ್ವಿ ಪಟ್ಟಣದ ಟಿಎಪಿಎಂಸಿಎಸ್ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠದ ಪರಮ ಪೂಜ್ಯ ಷಟಸಲ್ ಬ್ರಹ್ಮ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಜೊತೆಗೆ ಮುಸ್ಲಿಂ ಧರ್ಮ ಗುರುಗಳಾದ ಸೈಯದ್ ಸಜ್ಜದ್ ಮತವಾಲಿ ಅವರು ಹಾಗೂ ಫಾದರ್ ಸೇಂಟ್ ಮೇರಿಸ್ ಚರ್ಚ್ನ ಫಾದರ್ ಸುರೇಶ್ ವಿರೂಪಾಕ್ಷರವರು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್ ಸಾವ್ಕರ್ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಒಕ್ಕೂಟದ ಗೌರವಾಧ್ಯಕ್ಷರಾದ ದೇಸಾಯಿ ದುದ್ದರ ಬಂಡಿ ಸರ್ ಅವರು ವಹಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಸಾಹಿತಿಗಳಾದ ಹಾಗೂ ನಮ್ಮ ಸಮುದಾಯದವರಾದ ದೇವರಾಜ್ ಎಸ್ ಬಪ್ಪೂರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಕಾರಣ, ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ವಿಕಲಚೇತನರು ಕೂಡ ಭಾಗವಹಿಸಿ ಅಲ್ಲಿ ಏನು ನಾವು ವಿಕಲಚೇತನರ ಬಗ್ಗೆ ನೀಡತಕ್ಕಂಥ ಸೌಲಭ್ಯಗಳೇ ಆಗಿರ್ಬೋದು ಅಥವಾ ವಿಕಲಚೇತನ ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚಿಸತಕ್ಕಂಥ ಸಮಾಜಕ್ಕೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.